ಇದು ಅಘೋರಿ ಭಸ್ಮ ಅಂತ ನಾವು ಸಿದ್ಧಿ ಮಾಡಿರ್ತೀವಿ. ಇದಕ್ಕೆ ಕೆಲವು ಮಂತ್ರಗಳಿಂದ ಸಿದ್ಧಿ ಮಾಡಿ ಈ ಭಸ್ಮನ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಯುಗದಲ್ಲಿ ಜಾಗೃತನಾಗಿರ್ತಕ್ಕಂಥವನೇ ಕಾಲಭೈರವ. ನೀವು ಆಗಲೇ ಹೇಳಿದರೆ ಹಾಗೆ ಕಲಿಯುಗನೇ ಮುಗಿದು ಹೋಗ್ಬಿಡುತ್ತೆ, ಮತ್ತೆ ಸತ್ಯಯುಗ ಪ್ರಾರಂಭ ಆಗುತ್ತೆ. ಕಲಿಯುಗಕ್ಕೆ ಆಯುಷ್ಯ ದೊಡ್ಡದಿದೆ. ನಾಗದೇವತೆಯಿಂದ ಯಾರು ಸೃಷ್ಟಿಯಾದರು, ಗಣೇಶನಿಂದ ಯಾರು ಸೃಷ್ಟಿಯಾದರು, ಚಂದ್ರನಿಂದ ಯಾರು ಸೃಷ್ಟಿಯಾದರು, ಮತ್ಸ್ಯ ನೀರಿನಿಂದ ಯಾರು ಸೃಷ್ಟಿಯಾದರು, ಶಿವನಿಂದ ಯಾರು ಸೃಷ್ಟಿಯಾದರು. ಪರಶುರಾಮನ ಮೂಲ ಸ್ಥಾನ ಯಾವುದು? ಅವನು ತಪಸ್ಸು ಮಾಡಿದ ಸ್ಥಾನ ಕದಲಿ ಮಠನೇ. ಅಲ್ಲಿ ಹೇಗೆ ತಪಸ್ಸು ಮಾಡಿದ? ಆಮೇಲೆ ಕಾಲಭೈರವ ಅಲ್ಲಿಗೆ ಹೇಗೆ ಬಂದ? ಇದು ಎಲ್ಲರ ಬಗ್ಗೆನೂ ನಾನು ತಮಗೆ ಮುಂದೆ ತಿಳಿಸ್ತೀನಿ. ವೀರಾಂಜನೇಯ ಅಂತ ಇದು ಕೂಡ ನಾನು ಹರಿದ್ವಾರನೇ, ಇವೆರಡೂ ವಿಗ್ರಹಗಳನ್ನ ಹರಿದ್ವಾರದಿಂದ ತಂದಿದ್ದು. ಸಾಧಾರಣ ಈಗ ನನಗೆ ಇಲ್ಲಿ ಬಂದ ಮೇಲೆ, ನಾನು ದರ್ಶನಿ ಆದ್ಮೇಲೆ, ಈ ಕುಂಡಲ ದೀಕ್ಷೆ ಆದ್ಮೇಲೆ ಇವನ್ನೆಲ್ಲ ತಂದು ಪ್ರಾಣ ಪ್ರತಿಷ್ಠೆ ಮಾಡಿಸಿದ್ದೀನಿ ನಮ್ಮ ಗುರುಗಳ ಕಡೆಯಿಂದ. ಆಮೇಲೆ ಇದು ವಿಷ್ಣು ಸಾಲಿಗ್ರಾಮ ಅಂತ ನೋಡಿ, ಇದು ಇದು ಗಂಡಕಿ ನದಿಯಲ್ಲಿ ಸಿಗ್ತದೆ ನೇಪಾಳದಲ್ಲಿ. ತಿಂಗಳ ಗಂಟ್ಲೆ ಕೂತು ನಾವು ಅಲ್ಲಿ ಕಾದು ಹುಡುಕಿ ತಗೊಂಡ್ಬರ್ಬೇಕು. ಇದನ್ನ ಓಪನ್ ಮಾಡ್ತೀನಿ ನೋಡಿ. ಈಗ ಈ ತರ ಚಕ್ರ ಇರ್ತದೆ ಒಳಗಡೆ. ಇದಕ್ಕೆ ವಿಷ್ಣು ಸಾಲಿಗ್ರಾಮ ಅಂತಾರೆ. ಹೀಗೆ ಇದನ್ನ ನಾವು ಪೂಜೆ ಮಾಡ್ತೀವಿ. ಎರಡಿದಾವೆ. ಇದು ಶಿವ ಸಾಲಿಗ್ರಾಮ. ಶಿವ ಸಾಲಿಗ್ರಾಮನು ಅಂತಾರೆ, ಜಲ ಸಾಲಿಗ್ರಾಮನು ಅಂತಾರೆ. ಇದರಲ್ಲಿ ಒಳಗಡೆ ಜಲ ಇರ್ತದೆ ನೋಡಿ. ಹೌದೌದು. ಇದ್ರ ಒಳಗಡೆ ಜಲ ಇದೆ. ಜಲ ಸಾಲಿಗ್ರಾಮ ಅಂತ. ಜಲ ಸಾಲಿಗ್ರಾಮ. ಇವೆಲ್ಲ ನಾನು ನೇಪಾಳ ಗಂಡಕಿ ನದಿಯಿಂದ ತಂದಿತ್ತು. ಇದು ದಕ್ಷಿಣಾವರ್ತ ಶಂಖ. ಇದು ಒಂದು ದಕ್ಷಿಣಾವರ್ತ ಶಂಖ. ಇವು ಯಾವಾಗಲೂ ಜೊತೆಗೆ ಇಟ್ಟಿರ್ಬೇಕು. ಮನೆಯಲ್ಲಿ ಇಟ್ರು ಶ್ರೇಷ್ಠ, ಮಠಗಳಲ್ಲಿ ಇದ್ರೂ ಶ್ರೇಷ್ಠ. ಪ್ರತಿಯೊಂದು ದೇವಸ್ಥಾನದಲ್ಲಿ ಇರ್ತವೆ. ಪೂಜೆಗೆ ಬಹಳ ಶ್ರೇಷ್ಠ ಇವು. ಇದು ಊದುವ ಶಂಖ. ಬಲಮುರಿ ಶಂಖ ಅಂತಾರೆ. ಇವು ಎಡಮುರಿ ಶಂಖ, ಇದು ಬಲಮುರಿ ಶಂಖ. ಇದು ಊದ್ಲಿಕ್ಕೆ ಮಾತ್ರ ಬಲಮುರಿ ಶಂಖ ಉಪಯೋಗ. ಇವು ಪೂಜೆ. ವಿಷ್ಣು ಶಂಖನೂ ಅಂತಾರ ಅವ್ರು. ಮೂಲ ಹೆಸರು ಸಂಸ್ಕೃತದಲ್ಲಿ ದಕ್ಷಿಣಾವರ್ತ ಶಂಖ ಅಂತಂದ್ರೆ, ವಿಷ್ಣು ಶಂಖ ಕೂಡ ಅಂತಾರ ಶಂಖಗಳು. ಇದು ನಮ್ಮ ಭೈರವ ಚಿಮಟ. ನಮ್ಮ ಯಂತ್ರ ಮಂತ್ರ ತಂತ್ರ ಸಿದ್ಧಿಯಲ್ಲಿ ಇದು ಮೇನ್ ಅವಶ್ಯಕತೆ ಬೇಕೇ ಬೇಕು. ಇದರಲ್ಲಿ ಸಾಕಷ್ಟು ಪ್ರಯೋಗಗಳಿದಾವೆ. ಇದು ಬಂದಂತ ಭಕ್ತಾದಿಗಳು ಏನು ಇದರಲ್ಲಿ ಕಂಡುಕೊಂಡಿದ್ದಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಅವರಿಂದ ಕೇಳಬೇಕು. ನಾವು ಹೇಳಿದ್ರೆ ಅಂದ್ರೆ ಅದು ಅನ್ವಯಿಸೋದಿಲ್ಲ, ಸರಿ ಆಗೋದಿಲ್ಲ. ಭಕ್ತಾದಿಗಳ ಬಾಯಿಂದ ಕೇಳಬೇಕು. ಅಷ್ಟು ದೊಡ್ಡ ಮಹಿಮೆ ಇದೆ ಇದು. ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡೋದೇ ನಾವು ಈ ಚಿಮಟಾದಿಂದ. ಇದಕ್ಕೆ ಭೈರವ ಚಿಮಟ ಅಂತೀವಿ. ಇದು ಯಕ್ಷಿಣಿ ದಂಡ, ಇದು ಭೈರವ ಚಿಮಟ. ಇವೆರಡು ನಮ್ಮ ಅಸ್ತ್ರಶಸ್ತ್ರಗಳು. ನಮ್ಮ ಹಿಂದಿಯಲ್ಲಿ ಒಂದು ಅರ್ಥ ಹೇಳ್ತಾರೆ, ಏಕ್ ಹಾತ್ ಮೇ ಬಾಲ ದುಸರೆ ಹಾತ್ ಮೇ ಮಾಲ. ಒಂದು ಕೈಯಲ್ಲಿ ಮಾಲೆ ಇರ್ತದೆ ಜಪ ಮಾಡಕ್ಕೆ, ಒಂದು ಕೈಯಲ್ಲಿ ಅಸ್ತ್ರಶಸ್ತ್ರ ಇರ್ತದೆ. ನಮಗೆ ಹಿಂದೆ ಸೈನ್ಯ ಇರಲಿಲ್ಲ ನಮ್ಮ ಭಾರತಕ್ಕೆ ಗಡಿ ಕಾಯಲಿಕ್ಕೆ. ಅವಾಗ ಕಾಯಿದ್ದೇ ನಮ್ಮ ಸಂಪ್ರದಾಯ, ನಮ್ಮ ಸಾಧು ಸಂತರು. ರಾಷ್ಟ್ರ ರಕ್ಷಣೆ ಮಾಡಿದ್ದೆ ನಾವು. ಹೀಗಾಗಿ ನಮ್ಮ ಕೈಯಲ್ಲಿ ಯಾವಾಗಲೂ ಇದು ಒಂದು ಅಸ್ತ್ರಶಸ್ತ್ರ ಇರ್ತದೆ, ಒಂದು ಕೈಯಲ್ಲಿ ಜಪಮಾಲೆ ಪುಸ್ತಕನೂ ಇರ್ತಾರೆ. ಇದಕ್ಕೆ ದೊಡ್ಡ ಮಹತ್ವ ಇದೆ, ದೊಡ್ಡ ಗೌರವ ಇದೆ ನಮಗೆ. ಈ ವಿಗ್ರಹಗಳನ್ನ ಪೂಜೆ ಮಾಡಲಿಲ್ಲ ಅಂದ್ರೂ ಕೂಡ ನಾವು ಇದರ ಪೂಜೆ ಮಾಡಲೇಬೇಕು ಪ್ರತಿದಿನ. ಪ್ರಮುಖ ಅಸ್ತ್ರ. ಪ್ರಮುಖ ಅಸ್ತ್ರ. ನಮ್ದು ಅಸ್ತ್ರನೂ ಹೌದು, ಶಸ್ತ್ರನೂ ಹೌದು, ರಕ್ಷಕನೂ ಹೌದು. ಹೀಗೆ ಇವರು ನಾವು ಮಾಡತಕ್ಕಂಥ ಆರಾಧಕ ಗುರುಗಳು, ಗುರು ಗೋರಕ್ಷನಾಥರು ಅಂತಂದೇಳಿ. ಇವರಿಗೆಲ್ಲ ನಮ್ಮ ನವನಾಥರಿಗೆ ಮೂಲತಃ ಮತ್ಸ್ಯೇಂದ್ರನಾಥರು ಏನಿದ್ದಾರೆ, ಈ ಮತ್ಸ್ಯೇಂದ್ರನಾಥರಿಗೆ ಮಾರ್ಗದರ್ಶನ ಕೊಟ್ಟಿದ್ದು ದತ್ತಾತ್ರೇಯರು. ಇವರೀಗ ನಮ್ಮ ಸಂಪ್ರದಾಯದಲ್ಲಿ ಬರೋದಿಲ್ಲ. ಇವರು ಎಲ್ಲ ಅಣ್ಣ ತಮ್ಮ ಗುರು ಶಿಷ್ಯರೇ ಅಂತ ತಿಳ್ಕೊಬಹುದು. ಆದ್ರಂದ್ರೆ ಇವರನ್ನ ಆರಾಧನೆ ಮಾಡೋದು ನಾಗಾಸಾಧುಗಳು. ನಾವೆಲ್ಲ ಒಂದೇ, ಸ್ವಲ್ಪ ಸಂಪ್ರದಾಯಗಳು ಬೇರೆ ಬೇರೆ ಇದಾವೆ. ನಾವು ನವನಾಥರನ್ನ ಪೂಜಿಸ್ತೀವಿ, ಅವರು ದತ್ತಾತ್ರೇಯರನ್ನ ಪೂಜಿಸ್ತಾರೆ. ನಾಗಸಾಧುಗಳು ದತ್ತಾತ್ರೇಯರನ್ನ ಪೂಜಿಸ್ತಾರೆ. ನಾಥ ಸಂಪ್ರದಾಯದಲ್ಲಿ ನಾವು ನಾಥಜಿಗಳು ನವನಾಥರನ್ನ ಪೂಜಿಸ್ತೀವಿ. ಇವ್ರಿಗಿನ್ನೂ ಒಂದೊಂದು ಕಡೆ ಒಂದೊಂದು ತರ ಹೆಸರಿದ್ದಾರೆ ನವನಾಥರಿಗೆ. ಸಾಕಷ್ಟು ಹೆಸರುಗಳು, ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರ ಹೆಸರುಗಳು ಇದಾವೆ. ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧ ಇವರು ನವನಾಥ್.
ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧ ಪಡೆದಷ್ಟು ಬೇರೆ ಎಲ್ಲಿಲ್ಲ. ಒಂದೊಂದು ಇತಿಹಾಸ ಹೇಳ್ತದೆ, ಅಫ್ಘಾನಿಸ್ತಾನದಲ್ಲಿ ಹುಟ್ಟಿ ಬಂದಿರೋರು ಗೋರಕ್ಷನಾಥರು ಅಂತಂದು ಹೇಳಿ 12ನೇ ಶತಮಾನದಲ್ಲಿ ಒಂದು ಗ್ರಂಥ ತಯಾರಿಯಾಗಿದೆ, ನವನಾಥರದು ರಹಸ್ಯ ಅಂತ ಹೇಳಿ, ನಾಥ ರಹಸ್ಯ ಅಂತ ಹೇಳಿ. ಸಾಕಷ್ಟು ಗ್ರಂಥಗಳಿದಾವೆ ಉಲ್ಲೇಖ, ಆದ್ರೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಿಗೂಢವಾಗಿದೆ. ಅಂದ್ರೆ ಮೂಲತಃ ಕಲಿಯುಗ ಹುಟ್ಟಿದಾಗ ಇದ್ದದ್ದೇ ಇವರು ಶರಣರು, ಇವರು 9 ಜನ. ಆಮೇಲೆ ಎಲ್ಲ ಶಂಕರಾಚಾರ್ಯರು ಎಲ್ಲ ಬಂದಿದ್ದೆ ನಂತರ ಅಂತ ನಮಗೆ ಅನಿಸ್ತದೆ. ಹೀಗಿದೆ. ಇದು ನಮ್ಮ ದೈವಸ್ಥಾನ, ಪೂಜೆಯ ಸ್ಥಾನ, ಇದು ಗರ್ಭಗೃಹ. ನೀವು ತಪಸ್ ಮಾಡೋಂಥದ್ದು, ಇಲ್ಲಿ ಬಂದವ್ರಿಗೆ ದೀಕ್ಷೆ ಕೊಡುವಂತ ಜಾಗ ಅಂದ್ರೆ ಇಲ್ಲೇನಾ? ಎಲ್ಲ ಇಲ್ಲೇ. ನಾವು ದೀಕ್ಷೆ ಕೊಡೋದೇ 100 ಜನಕ್ಕೆ ದೀಕ್ಷೆ ಕೊಟ್ಟಿದ್ದಾನೆ. ಸಾಕಷ್ಟು ಜನ ಶಿಷ್ಯರಾದರೆ, ಚೆನ್ನಾಗಿದ್ದಾರೆ. ಎಲ್ಲರೂ ಅವರವರ ದುಡಿಮೆ, ಅವರ ಕೆಲಸ ಕಾರ್ಯಗಳಲ್ಲಿದ್ದಾರೆ. ಇನ್ನೂ ಕೂಡ ಬಂದಂತ ಭಕ್ತಾದಿಗಳಿಗೆ ಯಾರೇ ಶಿಷ್ಯರು, ನಾವು ನಿಮ್ಮ ಶಿಷ್ಯರಾಗ್ತೇವೆ ಅಂತ ಸ್ವೀಕಾರ ಮಾಡಿ ಅಂತ ಬಂದ್ರೆ ಎಲ್ಲರಿಗೆ ನಾವು ದೀಕ್ಷೆ ಕೊಡ್ತೇವೆ. ಆದ್ರಿಂದ ನಾವು ಹೇಳಿದ ಪಾಲನೆ ಮಾಡಬೇಕು. ಅವರು ಮನೆಯಲ್ಲೇ ಇಟ್ಕೊಂಡು ಮಾಡಲಿ, ನಾವು ತಿಳಿಸಿದ ಪಾಲನೆ ಮಾಡಬೇಕು. ತಿಂಗಳಿಗೆ ಒಂದ್ಸಾರಿ ನಮಗೆ ಎಕ್ಸಾಮ್ ಬರೆದು ಕೊಡ್ಬೇಕು, ನಾನು ಏನ್ ಮಾಡ್ತೀನಿ ಏನಿಲ್ಲ ಅನ್ನೋ. ಅಂದ್ರೆ ಮಾತ್ರ ನಾವು ಶಿಷ್ಯತ್ವ ಸ್ವೀಕಾರ ಮಾಡಿ ಅವ್ರಿಗೆ ದೀಕ್ಷೆ ಕೊಡ್ತೀವಿ. ಬಂದ್ ಹಂಗೆ ದೀಕ್ಷೆ ಕೊಟ್ಟು ಬಿಡ್ತೀನಿ, ನೀವು ಹೋಗಿಬಿಡಪ್ಪ ಅಂದ್ರೆ ಅಲ್ಲ, ಅದು ಧರ್ಮದ್ರೋಹದ ಕೆಲಸ. ಹೀಗಾಗಿ ನಾವು ಮಾಡೋದಿಲ್ಲ. ನಾವು ಸದಾ ಕಾಲ ಅವರು ನಮ್ಮ ಸಂಪರ್ಕದಲ್ಲೇ ಇರಬೇಕು. ಅಂಥವ್ರಿಗೆ ಮಾತ್ರ ಈಗ 100 ಜನಕ್ಕೆ ನಾನು ದೀಕ್ಷೆ ಕೊಟ್ಟಿದ್ದೀನಿ, ಇನ್ನೂ ಕೊಡಬೇಕು. ಇನ್ನು ಮುಂದಿನ ವಾರ ಜನ ಬರೋರಿದ್ದಾರೆ ನನ್ನ ಹತ್ರ, ಅವ್ರಿಗೆಲ್ಲ ದೀಕ್ಷೆ ಕೊಡ್ತಾನೆ ಇರ್ತೀನಿ ಪ್ರತಿ ತಿಂಗಳಿಗೆ. ಆಮೇಲೆ ಈ ಹಣಕಾಸು ಗಂಟು ಮೂಟೆ ಹೊಟ್ಕೊಂಡು ನೀವು ತಗೊಂಡ್ಬಂದು ನನಗೆ ಕೊಡ್ರೆ ಆಮೇಲೆ ದೀಕ್ಷೆ ಕೊಡ್ತೀನಿ ಅಂತ ಅದು ಇಲ್ಲ ನಮ್ಮಲ್ಲಿ. ಗುರುದಕ್ಷಿಣ ಅಂತ ಏನೋ ಸ್ವಲ್ಪ ಇರ್ತದೆ, ಆ ಗುರುದಕ್ಷಿಣ ಅಂತ ಕೊಟ್ರೆ ಮುಗೀತು. ಆದ್ರೆ ನಾವು ಹೇಳಿದ ಪಾಲನೆ ಮಾಡ್ಬೇಕು. ಹೇಳಿದ ಪಾಲನೆ ಮಾಡಿದ್ರೆ ಮಾತ್ರ ನಾವು ಶಿಷ್ಯ ಅಂತ ಸ್ವೀಕಾರ ಮಾಡ್ತೀವಿ, ಹಾಗೆ ದೀಕ್ಷೆ ಕೊಡೋದಿಲ್ಲ. ಇನ್ನು ಬನ್ನಿ, ನಾವು ತಾಂತ್ರಿಕ ವಿದ್ಯೆ ಕಲಿಸ್ತಕ್ಕಂಥ ಸ್ಥಳ ತೋರಿಸ್ತೀನಿ ನಿಮಗೆ. ಒಂದು 5-6 ಎಕರೆ ಆಗ್ತದೆ. ಹಿಂದ್ಗಡೆ ಎಲ್ಲ ಜೋಳ ಹಾಕಿದೀವಿ, ಇದು 2 ಎಕರೆ ಅಡಿಕೆ ಹಾಕಿದೀವಿ. ಬನ್ನಿ ನೋಡೋಣ, ನಿಮ್ಗೆಲ್ಲ ತೋರಿಸ್ತೀನಿ. ಇಲ್ಲಿ 1200 ಅಡಿಕೆ ಗಿಡ ಇದೆ. ಆಮೇಲೆ ಒಂದು 120-125 ತೆಂಗಿನ ಗಿಡ ಇದ್ದಾವೆ. ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ ಜಮೀನಲ್ಲಿ. ನಿಮಗೆಲ್ಲ ತೋರಿಸ್ತೀನಿ. ನಾನು ಉಳುಮೆ ಮಾಡ್ತೀನಿ, ಕೆಲಸ ಎಲ್ಲ ನಾನೇ ಮಾಡ್ತೀನಿ, ನೀರು ಬಿಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನೀವು ಮೂಲತಃ ರೈತರು ಕೂಡ ಹಾಗಾದ್ರೆ? ಹೌದು, ರೈತರು. ಇದೆಲ್ಲ ನಮ್ಮದು ಪಿತ್ರಾರ್ಜಿತ ಆಸ್ತಿನೇ. ಪಿತ್ರಾರ್ಜಿತ ಆಸ್ತಿಯಲ್ಲೇ ನಾನೊಂದು ಸಣ್ಣದೊಂದು ಕುಟೀರ ಮಾಡ್ಕೊಂಡು ಇದ್ದೀನಿ. ಇದೆಲ್ಲ ನಮ್ಮದೇ. 1200 ಗಿಡ ಅಡಿಕೆ ಇದೆ. ಆಮೇಲೆ ತೆಂಗು ಒಂದು 100-150 ಗಿಡ ಇದೆ. ಕೃಷಿ ಸ್ವಂತ ನಾನೇ ಮಾಡ್ತೀನಿ. ಈಗಿನ ಪರಿಸ್ಥಿತಿಯಲ್ಲಿ ಲೇಬರ್ ಸಿಗೋದು ಕೂಡ ಕಷ್ಟ, ಲೇಬರ್ ಸಿಗೋದಿಲ್ಲ. ಹೀಗಾಗಿ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಬಿಡುವಿದ್ದಾಗ ನಾನೇ ನೀರು ಬಿಡೋದು, ಕಸ ತೆಗೆಯೋದು, ಈ ರಂಟೆ ಕುಂಟೆ ಹೊಡೆಯೋದು, ಇದನ್ನೆಲ್ಲ ನಾನೇ ಮಾಡ್ತೀನಿ ಜಮೀನಲ್ಲಿ. ಬನ್ನಿ ಎಲ್ಲ ತೋರಿಸ್ತೀನಿ ನೋಡಿ. ಎಲ್ಲ ಅಡಿಕೆ ಗಿಡ. ಇಷ್ಟು ಪ್ರಪಂಚ ಸುತ್ತಿ ಇಷ್ಟೆಲ್ಲ ಮಾಡಿ ಅದು ಕೃಷಿಕರಾಗಿ ರೈತರಾಗಿ ಹೌದು ಮಾಡ್ತೀರಿ ಅಂದ್ರೆ ಕರ್ತವ್ಯ ಮುಖ್ಯ, ನಮ್ಮ ಶ್ರಮ ಮುಖ್ಯ. ಇನ್ನೊಬ್ಬರು ಬಂದು ನನಗೆ ಕೊಡ್ತಾರಂತೆ ಆಸೆ ಇಟ್ಕೋಬಾರ್ದು. ನಮ್ಮ ದುಡಿಮೆಗೆ ತಕ್ಕಂತೆ ಆ ಭಗವಂತ ನಮಗೆ ಫಲ ಕೊಟ್ಟೇ ಕೊಡ್ತಾನೆ ನೋಡಿ. ಇದೆಲ್ಲ ಈಗ ದೊಡ್ಡದು ಚಿಕ್ಕದು ಗಿಡ ಇದೆ. ಯಾಕಾಗಿದೆ ಅಂದರೆ ಇದು ನಾನು ಎಲ್ಲ ಬೆಳೆಸಿ ಆ ಕಡೆ ಯಾತ್ರೆಗೆ ಗುರುಗಳ ಹತ್ರ ಹೋದಾಗ ಇಲ್ಲಿ ನೋಡೋರು ಯಾರೂ ಇರೋದಿಲ್ಲ. ಹಿಂಗಾಗಿ ಸಾಕಷ್ಟು ಗಿಡ ಬಿಡ್ತು. ಇದೆಲ್ಲ ಮತ್ತೆ ಹಚ್ಚಿರೋ ಗಿಡ, ಇದೆಲ್ಲ ಚಿಕ್ಕದು. ಈ ಥರನೂ ಆಗುತ್ತೆ. ನನಗೆ ತುಂಬ ಕಷ್ಟ ಇದೆ ಜಮೀನಲ್ಲಿ. ಕಷ್ಟ ಕೆಲಸ ಮಾಡೋದಂದ್ರೆ ಇಷ್ಟು ಕಷ್ಟ ಅಲ್ಲ ಹೇಳಬಾರ್ದು. ಅದಕ್ಕೆ ಪ್ರತಿಫಲನೂ ಸಿಗೋದಿಲ್ಲ. ರೈತ ಏಕೆ ರೈತನಾಗಿ ಹುಟ್ಟಿ ಬಿಟ್ಟಿದ್ದಾನೆ ಅನ್ನೋದು ಕೂಡ ತುಂಬ, ಅದು ಹೇಳಲಿಕ್ಕೆ ನನಗೆ ಒಂದು ಥರ ದುಃಖ ಬರ್ತದೆ. ಅಷ್ಟು ಕಷ್ಟ ಇದೆ ರೈತಾಪಿ ಕೆಲಸ. ಇದೆಲ್ಲ ಇದಕ್ಕೆಲ್ಲ ಮದ್ದು ಕೊಡಬೇಕು, ಗೊಬ್ಬರ ಹಾಕಬೇಕು, ಕಳೆ ತೆಗೆಸಬೇಕು. ಈಗ ನೋಡಿ ಈ ಕಡೆ ಎಲ್ಲ ಲೇಬರ್ ಇದ್ದಾರೆ, ಕಳೆ ತೆಗಿತಾ ಇದ್ದಾರೆ. ಗಿಡದ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ವಂತ ನಾನೇ ಮಾಡ್ತೀನಿ ನೋಡಿ. ಈ ಕಡೆ ಎಲ್ಲ ಇದೆಲ್ಲ ಕಳೆ ತೆಗಿತಾ ಇದ್ದಾರೆ ಲೇಬರ್. ಇದು ಮೊದಲು ಹಚ್ಚಿದ ಅಡಿಕೆ ಗಿಡ, ಇವೆಲ್ಲ ಫಲ ಬಿಟ್ಟಿದೆ. ಎಲ್ಲ ಒಂದೇ ಸರಿ ಬಂದಿದ್ರಂದ್ರೆ ಇಷ್ಟೊತ್ತಿಗೆ ಫಲ ಸಿಗ್ತಿತ್ತು. ಮಠಕ್ಕೆ ಬಂದವ್ರಿಗೆ ಹೋದವ್ರಿಗೆ ಭಕ್ತಾದಿಗಳಿಗೆ ಸ್ವಲ್ಪ ಅನ್ನ ಸಂತರ್ಪಣೆ ಮಾಡೋಣ ಸದಾ ನಿತ್ಯ ಕಾಲ ಅಂತ ತಿಳ್ಕೊಂಡಿದ್ದೆ. ಆದರೆ ಫಲ ಕೊಡ್ತಾ ಇಲ್ಲ ಜಮೀನು. ಅದೇ ನೀವು ಆ ಕಡೆ ಹೋದರೆ ಈ ಕಡೆ ನೋಡ್ಕೊಳ್ಳೋರು ಯಾರು ಇಲ್ಲ. ಹೀಗಾಗಿ ತುಂಬ ಕಷ್ಟ ಇದೆ ರೈತಾಪಿ ಕೆಲಸ. ರೈತ ದುಡಿದು ಬರೀ ದಲಾಲರಿಗೆ ದೊಡ್ಡವ್ರು ಮಾಡಬೇಕು ನಾವು. ನಮ್ಮನ್ನು ದೊಡ್ಡವ್ರು ಮಾಡೋರು ಯಾರೂ ಇಲ್ಲ. ಈ ಥರ ರೈತಾಪಿ ಕೆಲಸ. ರೈತರ ಕಷ್ಟ ಅವತ್ತಿಂದ ಇವತ್ತರೆಗೂ ನೆರವೇರಿಲ್ಲ. ನೆರವೇರೋದೇ ಇಲ್ಲ, ನೆರವೇರಿಸಿ ಕೊಡೋದೂ ಇಲ್ಲ ದೊಡ್ಡವರು, ಈ ರಾಜಕಾರಣಿಗಳು.
ಭಾಳ ಕಷ್ಟ ಇದೆ ರೈತರದು. ನಿಮಗೆ ವ್ಯವಸಾಯಕ್ಕೆಲ್ಲ ಸಮಯ ಹೇಗೆ ಅಂತ? ಸಮಯ ಈಗ ಜನರಿಗೆ ನಾನು ಈ ಭಕ್ತಾದಿಗಳೇನು ಬರ್ತಾರಲ್ಲ, ಕಂಟಿನ್ಯೂ ಆಗಿ ಸಾಕಷ್ಟು ಜನ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸಮಯಗಳನ್ನ ಇಟ್ಟಿರ್ತೀನಿ, ಸಮಯ ನಿಗದಿ ಮಾಡಿರ್ತೀನಿ. ವಾರದಲ್ಲಿ 1 ದಿನ 2 ದಿನ ಅಷ್ಟೇ. ಈಗ ನಾನು ಇಲ್ಲಿ ಸಮಯ ನಿಗದಿ ಮಾಡಿದ್ದು ಗುರುವಾರ ಮತ್ತು ಭಾನುವಾರ. ಗುರುವಾರ ಭಾನುವಾರ ಬರ್ತಾರೆ ಜನ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊತಾರೆ. ನನ್ನಿಂದ ಏನು ಸಾಧ್ಯ ಆಗುತ್ತೆ ಅದು ನಾನು ಪರಿಹಾರ ಹೇಳಿ ಕಳಿಸ್ತೀನಿ. ಮಿಕ್ಕಿದ ದಿನಗಳಲ್ಲಿ ನಾನು ಜಮೀನು ಕೆಲಸದಲ್ಲೇ ತೊಡಗಿರ್ತೀನಿ. ಹೀಗೆ ಹೆಚ್ಚು ಸಮಯ ವ್ಯವಸಾಯಕ್ಕೆ. ಹೌದೌದು, ವ್ಯವಸಾಯಕ್ಕೆ ಮೀಸಲಾಗಿಟ್ಟಿದ್ದೀನಿ ನಾನು. ನಾನು ಶಕ್ತಿ ಇರೋವರೆಗೂ ಶ್ರಮ ಪಡಬೇಕು ಅಷ್ಟೇ. ಆ ಶ್ರಮಕ್ಕೆ ನನಗೆ ಫಲ ಸಿಗ್ತದೆ. ಈ ಜಮೀನಲ್ಲಿ ಬರ್ತಕ್ಕಂತಹ ಆದಾಯನೇ ನಾನು ಮಠದ ಕಾರ್ಯಕ್ಕೆ ಮೀಸಲಿಟ್ಟಿದ್ದೀನಿ. ಇಲ್ಲಿಂದ ಬರುವಂಥ ಆದಾಯನೆಲ್ಲ ಮಠದ ಕಾರ್ಯ. ಹೌದು, ಇದರಲ್ಲಿ ಬರ್ತಕ್ಕಂಥ ಆದಾಯನೇ. ಆಮೇಲೆ ಉಣ್ಣೋಕೆ ತಿನ್ನೋಕ್ಕೆ ಏನೇ ಬಂದರೂ ಕೂಡ ಅದೆಲ್ಲ ಕಾಳು ಕಡಿ ಬಂದರೂ ಕೂಡ ಜನರಿಗೆ, ಭಕ್ತಾದಿಗಳು ಬಡವರು ಇರ್ತಾರೆ, ತಗೊಂಡೋಗಿ ಅಂತಂದೇಳಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ನಾನು ಸ್ವಲ್ಪ ಊಟ ಮಾಡ್ತೀನಿ, ಬಂದವ್ರಿಗೆ ಸ್ವಲ್ಪ ಅನ್ನನೂ ಹಾಕ್ತೀನಿ. ಒಟ್ಟು ಈ ಜಮೀನಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿನೇ ನಾನು ನನ್ನ ಮಠ ನಡೆಸ್ತಾ ಇದ್ದೀನಿ. ಇದೇ ನನ್ನ ಮಠ, ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ. ಹೀಗಿದೆ. ಇನ್ನು ನಾನು ಸಾಧನೆ ಮಾಡ್ತಕ್ಕಂಥದ್ದು, ನನ್ನ ಶಿಷ್ಯರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥದ್ದು, ಬಂದಂಥ ಹಿಮಾಲಯದಿಂದ ಏನು ಉತ್ತರ ಭಾರತದಿಂದ ಸಾಧು ಸಂತರು ಬರ್ತಾರೆ ನನ್ನನ್ನು ಭೇಟಿಯಾಗಲಿಕ್ಕೆ. ಇಲ್ಲೊಂದು ವಿಶ್ರಾಂತಿಯ ತಪೋಭೂಮಿ ಅಂತ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ತೆಂಗಿನ ಮರಗಳಿದ್ದಾವೆ? ತೆಂಗಿನ ಮರಗಳು ಇದ್ದಾವೆ. ಒಂದು 120 ಮರಗಳು ಇದ್ದಾವೆ ತೆಂಗಿನ ಮರಗಳು. ಕಾಮಧೇನು, ಕಲ್ಪವೃಕ್ಷ, ಪಂಚವಟಿ. ನೋಡಿ, ಇದು ನನ್ನ ಪಂಚವಟಿ ಸ್ಥಾನ ಇದು. ಇಲ್ಲೆಲ್ಲ ಪಂಚವೃಕ್ಷಗಳನ್ನು ಬೆಳೆಸಿದ್ದೀನಿ. ನನ್ನ ಕೈಯಿಂದನೇ ಚಿಕ್ಕ ಚಿಕ್ಕ ಗಿಡಗಳನ್ನು ತಗೊಂಬಂದು ಹಚ್ಚಿ ಬೆಳೆಸಿ ಈಗ ದೊಡ್ಡದು ಮಾಡಿದ್ದೇನೆ. 9-10 ವರ್ಷ ಆಯಿತು ಬೆಳೆದು. ಇದು ಏನಿದೆ ಆರೆ ಗಿಡ. ಆರೆ ಗಿಡ ಅಂತಾರೆ ಇದಕ್ಕೆ ಕನ್ನಡದಲ್ಲಿ. ಇದು ಒಂಥರ ಶಮಿ ಗಿಡ. ಶಮಿನೂ ಅಂತಾರೆ ಇದಕ್ಕೆ ಹಿಂದಿಯಲ್ಲಿ, ನಾವು ಇಲ್ಲಿ ಕನ್ನಡದಲ್ಲಿ ಆರೆ ಗಿಡ ಅಂತಾರೆ. ಏನಿದ್ರ ವಿಶೇಷತೆ ಏನು? ಇದು ಪೂಜೆಗೆ. ಹೌದೌದು, ಪೂಜೆಗೆ ಉಪಯೋಗ ಮಾಡೋದು. ಯಾವ ದೇವರಿಗೆ? ಎಲ್ಲ ದೇವತೆಗಳಿಗೇನು ಪೂಜೆ ಮಾಡ್ತಾರೆ ಅದನ್ನು. ಹೌದೌದು, ಇದ್ರ ಎಲೆನೇ ಉಪಯೋಗಿಸ್ತಾರೆ. ಎಲ್ಲನ ಉಪಯೋಗ. ಆಮೇಲೆ ಕೆಲವು ಆಯುರ್ವೇದದಲ್ಲಿ ಕೂಡ ಕೆಲಸಕ್ಕೆ ಬರುತ್ತೆ. ಇದು ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ. ಇದು ನೋಡಿ, ಇದು ಪತ್ರೆ ಗಿಡ, ಪತ್ರೆ ಮರ. ಪತ್ರೆ ಮರ. ಇದು ಹತ್ತಿ ಮರ, ಔದುಂಬರ. ಇದು ಅರಳಿ ಮರ. ಆಮೇಲೆ ಅದು ಆಲದ ಮರ. ಹಿಂದ್ಗಡೆ ಬೋರೆ ಮರ ಇದೆ, ಬೋರೆ ಗಿಡ. ಆಮೇಲೆ ಬೇವಿನ ಗಿಡಗಳು ಇದ್ದಾವೆ. ಇದು ಪಂಚವಟಿ ಅಂತ. ಇಲ್ಲಿ ಬಂದಂಥ ಏನು ಸಾಧು ಸಂತರು ತಪಸ್ವಿಗಳು ಈ ಕಡೆ ದಕ್ಷಿಣ ಭಾರತ ಯಾತ್ರೆಗೆ ಅಂತ ಬರ್ತಾರೆ, ಕನ್ಯಾಕುಮಾರಿ ರಾಮೇಶ್ವರಂ ಹೋಗೋರೆಲ್ಲ ಇಲ್ಲಿ ಬಂದು ಉಳ್ಕೊಂಡು 2-3 ದಿನ ಇಲ್ಲಿ ವಿಶ್ರಾಂತಿ ಮಾಡಿ ಅವರ ಸಾಧನೆ ಜಪ ತಪ ಎಲ್ಲ ಇಲ್ಲೇ ಮಾಡಿ ಮತ್ತೆ ಮುಂದೆ ಹೋಗ್ತಾರೆ ಅವರು. ಆಮೇಲೆ ನಾನೇನು ಈಗ ಸಾಧಾರಣ ಒಂದು 100-120 ಮಕ್ಕಳಿಗೆ ದೀಕ್ಷೆ ಕೊಟ್ಟಿದ್ದೀನಿ ನಾನು. 12 ವರ್ಷದಿಂದ ಹಿಡಿದು 25 ವರ್ಷದವರೆಗೂ ಯುವಕರು ಬಂದಿದ್ದಾರೆ. ಅವರಿಗೆಲ್ಲ ದೀಕ್ಷೆ ಕೊಟ್ಟಿದ್ದೀನಿ. ಅವ್ರಿಗೇನು ಸಂಸ್ಕಾರ ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ. ಅದೆಲ್ಲ ನೆರವೇರೋ ಕಾರ್ಯನೇ ಇಲ್ಲಿ ಜಾಗ. ಇದು ಈ ಸ್ಥಾನ ದೀಕ್ಷೆ ನೀಡುವಂಥ ಜಾಗ ಇದು. ಅದ್ರ ವಿಶೇಷವಾಗಿ 5 ಮರಗಳು. ಹೌದು. ಹೀಗಾಗಿ ಇದು ಯಾಕೆಂದರೆ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೂ ಕೂಡ ಅದರಲ್ಲಿ ಯಶ ಕಾಣಬೇಕಂದ್ರೆ ಇದರಲ್ಲಿ ಈ ನೈಸರ್ಗಿಕ ಸಂಪತ್ತು ಇದು ಏನಿದೆ ಇದರಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ. ನಾವು ಜಾಸ್ತಿ ಮಾಡೋದೇ ದೇವತಾ ಪೂಜೆಗಳನ್ನು ಕಡಿಮೆ ಮಾಡೋದು. ನಾವು ನಿಸರ್ಗ ಪೂಜೆಯನ್ನು ಜಾಸ್ತಿ ಮಾಡ್ತೀವಿ. ನಾವು ಪಂಚತತ್ವಗಳನ್ನು, ಈ ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ ನಾವು. ಹೀಗಾಗಿ ಈ ಪ್ರಕೃತಿಯ ನಿಯಮದಡಿಯೇ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು, ಹೊಸ ಪೀಳಿಗೆಗಳನ್ನು ಬೆಳೆಸೋ ಕಾರ್ಯಗಳನ್ನು ಇದೇ ಸ್ಥಳದಲ್ಲಿ ಮಾಡೋದು. ಒಂದೊಂದು ಮರಕ್ಕೂ ತನ್ನದೇ ಆದಂಥ ವಿಶೇಷ. ಹೌದೌದು, ವಿಶೇಷತೆ ಇದೆ. ಇವು ಆಯುರ್ವೇದದಲ್ಲಿನೂ ಮಹತ್ವ ಪಟ್ಕೊಂಡಿದ್ದಾವೆ, ತಾಂತ್ರಿಕತೆಯನ್ನು ಮಹತ್ವ ಪಟ್ಕೊಂಡಿದ್ದಾವೆ. ಜಪ ತಪ ಏನು ಮಾಡ್ತೀವಿ ನಾವು, ಧ್ಯಾನ ತಪಸ್ಸು, ಅದಕ್ಕೂ ತುಂಬ ಮಹತ್ವ ಪಡ್ಕೊಂಡಿದ್ದಾವೆ. ಈ ಅರಳಿ ಮರ ಏನಿದೆ, ಯಕ್ಷಿಣಿ ಸಾಧನೆ ಮಾಡ್ತಕ್ಕಂಥವ್ರಿಗೆ ಎತ್ತಿದ ಕೈ. 48 ದಿನ ಮರದಿಂದ ಇಳಿಬಾರ್ದು ಅವನು. ಮರದ ಮೇಲೇನೆ ಇದ್ಕೊಂಡು ಸಾಧನೆ ಮಾಡಬೇಕು. ಅವು ಒಂದೊಂದು ಯಕ್ಷಿಣಿಗಳು ಇದಾವೆ. 64 ಯಕ್ಷಿಣಿಗಳಲ್ಲಿ ಅದು ಒಂದು ಯಕ್ಷಿಣಿಯ ವಶೀಕರಣ ಆಗ್ತಾ ಇದರಲ್ಲಿ. ಈಗ ಇದು ಬ್ರಹ್ಮ ವಿಷ್ಣು ಒಂದು ಶಕ್ತಿಯ ಶಿವತತ್ವ ಸ್ವರೂಪ ಪಂಚವಟಿ ಇದು. ಎಲ್ಲ ಮರಗಳು ಇರೋದ್ರಿಂದ ಇಲ್ಲಿ ಎಲ್ಲ ಸಾಧನೆನೂ ಮಾಡಬಹುದು, ಎಲ್ಲ ತಾಂತ್ರಿಕ ವಿದ್ಯೆಯನ್ನು ಹೇಳಿಕೊಡ್ಬೋದು. ಅದು ಸಕಾರಾತ್ಮಕ ಶಕ್ತಿ. ಆ ಶಕ್ತಿಗಳನ್ನು
ನಾವೇನು ತಿಳಿಸಿ ಕೊಡ್ತೇವೆ ಅಂತ ಶಿಷ್ಯನ ಪಡ್ಕೋಬೋದು. ನಾವು ದೇವಸ್ಥಾನಗಳಲ್ಲಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟರೆ ಅಂದರೆ ಹೆಚ್ಚಿಗೆ ಜಾಸ್ತಿ ಅವಧಿ ಹೋಗ್ತದೆ, ಇಲ್ಲಿ ಕಡಿಮೆ ಅವಧಿಯಲ್ಲೇ ಮಾಡಿಬಿಡ್ತೀವಿ. ಅಷ್ಟು ಜ್ಞಾಪಕ ಶಕ್ತಿ ಬರ್ತದೆ ಅವನಿಗೆ. ಅಷ್ಟು ಅದೇ ಮೆಡಿಕಲ್ ಇದಾಗಿ. ಹಾಂ, ಇದು ವಿಜ್ಞಾನನೂ ಕೂಡ ಒಪ್ಪುತ್ತೆ ಇದನ್ನು. ಅಂತ ಆಕ್ಸಿಜನ್ ಕೊಡ್ತವೆ ಈ ಮರವು. ಹೀಗಾಗಿ ಪುಣ್ಯಕ್ಷೇತ್ರಗಳಾಗಲಿ, ಮಠಗಳಾಗಲಿ, ದೇವಸ್ಥಾನಗಳಲ್ಲಿ ಸುತ್ತಮುತ್ತ ಅರಳಿ ಮರ, ಆಲದ ಮರ, ಹತ್ತಿ ಮರ ಇದ್ದೇ ಇರ್ತವೆ. ಬಹುಶಃ ಈ ನಾಗರಕಟ್ಟೆ ಹತ್ರ ಇದ್ದೇ ಇರ್ತವೆ. ಇದೇ ರೀಸನ್ಗೆ. ಹೌದೌದು, ಇದೇ ರೀಸನ್ಗೆ. ಅಲ್ಲಿ ಸಕಾರಾತ್ಮಕ ಶಕ್ತಿ ಇದೆ ಮನುಷ್ಯನಿಗೆ. ಒಂದು ಮಾನಸಿಕ ಅವಸ್ಥೆಯಲ್ಲಿ ಇದ್ದವನು ಕೂಡ ಈ ಮರದ ಕೆಳಗಡೆ ಕುಂತ್ಕೊಂಡು ಒಂದು 2-3 ದಿನ ಅವನೇನೋ ಸ್ವಲ್ಪ ಮಟ್ಟಿಗೆ ಧ್ಯಾನ ತಿಳಿದಿರ್ತಕ್ಕಂಥ ಧ್ಯಾನ ಮಾಡಿಬಿಟ್ರಂದ್ರೆ ಅವನದು ತಲೆಯೆಲ್ಲ ಮೈಂಡ್ ವಾಶ್ ಆಗಿಬಿಡುತ್ತೆ. ಜ್ಞಾನೋಪದೇಶ ಆಗುತ್ತೆ ಅವನಿಗೆ. ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿಬಿಡುತ್ತೆ. ಇಂತಹ ಶಕ್ತಿ ಈ ವೃಕ್ಷಗಳಲ್ಲಿದೆ.